ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನಿನ್ನೆ ಗಾರ್ಡನ್ ಬ್ಲಾಗಲ್ಲಿ ನೀವು ಸಾಗರದ ಉಷಾ ಶ್ರೀಕಾಂತ್ ಅವ್ರ ಮನೆಯ ಡೇರೆ ಹೂಗಳ ಕೈತೋಟವನ್ನು ನೋಡ್ಕೊಂಡು ಬಂದಿದ್ರಿ ಅಲ್ವಾ. ಎಷ್ಟು ಬಗೆಯ ಬಣ್ಣದ ಡೇರೆ ಹೂಗಳಿತ್ತಲ್ವ ಅವರ ಗಾರ್ಡನ್ನಲ್ಲಿ. ಕೆಲವರು ಕಮೆಂಟಲ್ಲಿ ಕೇಳಿದರೆ ಅವರು ನೆಲದಲ್ಲಿ ಬೆಳೆಸಿದಾರಾ ಅಥವಾ ಪಾಟಲ್ಲಿ ಬೆಳೆಸಿದಾರಾ, ಯಾವುದರಲ್ಲಿ ಬೆಳೆಸಿದ್ದಾರೆ ಗೊತ್ತಾಗ್ತಾ ಇಲ್ಲ ನಮಗೆ ಅಂತೇಳಿ. ಇವತ್ತಿನ ಬ್ಲಾಗಲ್ಲಿ ನೀವು ಅದನ್ನು ನೋಡ್ಬೋದು. ಹಾಗೆಯೇ ಅವರು ಯಾವ ರೀತಿ ಬೆಳೆಸ್ತಾರೆ, ಅದಕ್ಕೆ ಯಾವ ಗೊಬ್ಬರವನ್ನು ಹಾಕ್ತಾರೆ, ಹಾಗೆ ಯಾವ ಹೋಮ್ ರೆಮಿಡಿ ಹಾಕ್ತಾರೆ, ಗಿಡಕ್ಕೆ ಹುಳಗಳ ಬಾಧೆ ಬರೆದಿರೋ ಹಾಗೆ ಇದೆಲ್ಲವನ್ನು ತಿಳ್ಕೊಳ್ಳೋಣ. ಚಿರಾಗ್ ಅವರು ವಿಡಿಯೋ ಮಾಡಿ ಕಳಿಸಿದ್ದಾರೆ. ಹಾಗೆಯೇ ಉಷಾ ಶ್ರೀಕಾಂತ್ ಅವರು ಅವರ ಗಿಡಗಳನ್ನು ಹೇಗೆ ಬೆಳೆಸ್ತಾರೆ ಅನ್ನೋದು ಕೂಡ ಇವತ್ತಿನ ಬ್ಲಾಗಲ್ಲಿ ತಿಳಿಸಿದ್ದಾರೆ. ನೋಡ್ಕೊಂಡು ಬರೋಣ. ನೋಡಿ, ಎಷ್ಟೊಂದು ವಿಧವಾದಂತಹ ಡೇರೆ ಹೂಗಳನ್ನು ಕೊಯ್ದುಬಿಟ್ಟು ಬೆಡ್ ಥರ ಹಾಸಿದ್ದಾರೆ, ಬಣ್ಣದ ಹೂಗಳು. ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಉಷಾ ಶ್ರೀಕಾಂತ್ ಅಂತ ಒಬ್ಬರಿದ್ದಾರೆ. ಅವ್ರ ಮನೆಯಲ್ಲಿರುವ ಡೇರೆ, ದಾಸವಾಳ, ಇಂಪೇಷನ್ಸ್ ಹೂಗಳು, ಸೇವಂತಿಗೆ ಹೂಗಳು ಎಲ್ಲ ಗಿಡಗಳನ್ನ ತೋರಿಸ್ತೀನಿ ಇವತ್ತು. ನೋಡಿ, ದಾಸವಾಳ ಹೂಗಳು ಸುಮಾರು 50 ವೆರೈಟಿ ಇದೆ. ಇಲ್ಲಿ ಸಾಗರದಲ್ಲಿ ತುಂಬ ಮಳೆ ಇರೋದ್ರಿಂದ 1.5 ತಿಂಗಳಿಂದ ತುಂಬ ಮಳೆ ಇರೋದ್ರಿಂದ ಯಾವುದು ಗಿಡಗಳು ಅಷ್ಟು ಮೊಗ್ಗು ಆಗ್ತಾ ಇಲ್ಲ. ದಾಸವಾಳನ ಫಸ್ಟ್ ತೋರಿಸ್ತೀನಿ ನಿಮಗೆ. ನೋಡಿ, ಎಲ್ಲ ಕಸಿ ಮಾಡಿರೋ ಗಿಡ, ಇವರೇ ಕಸಿ ಮಾಡಿರೋ ಗಿಡಗಳು ಸಹ ಇದೆ. ದಾಸವಾಳ ಸುಮಾರು 50 ವೆರೈಟಿ ಇದೆ ಅಂತೆ. ಡೇರೆವನ್ನು ತೋರಿಸ್ತೀನಿ. ಇಲ್ಲಿಂದ ಸ್ಟಾರ್ಟ್ ಆಗೋದು. ಸುಮಾರು ಡೇರೆ ಬಂದು ಇಲ್ಲಿ 25 ವೆರೈಟಿ ಡೇರೆ ಇದೆ. ನೋಡಿ, ಇಲ್ಲಿ 25 ವೆರೈಟಿ, ಒಟ್ಟು 180 ವೆರೈಟಿ ಡೇರೆ ಇದೆ. 220 ಇದೆ. ನೋಡಿ, ಅವರು ಆ ಗ್ರೋ ಬ್ಯಾಗಿಗೆ ಆ ನಂಬರ್ಗಳು ಕೊಟ್ಟಿದ್ದಾರೆ. ಆ ನಂಬರ್ಗಳು ಆ ತಳಿ ಹೆಸರು ಹೇಳುತ್ತೆ. ನೋಡಿ, ಇದೇ ರೀತಿ ಎಲ್ಲ ಗ್ರೋ ಬ್ಯಾಗ್ನಲ್ಲಿ ಹಾಕಿ ಇಟ್ಟಿದ್ದಾರೆ. ಇದೆಲ್ಲ ಯಾವಾಗ ಹೂವು ಆಗೋದು? ಇದೇನು 1 ತಿಂಗಳ ಬೇಕು. 1 ತಿಂಗಳು ಹೂವು ಆಗುತ್ತಂತೆ. ಗಣೇಶ ಚತುರ್ಥಿ ಅಷ್ಟೊತ್ತಿಗೆ ಎಲ್ಲ ಆಲ್ಮೋಸ್ಟ್ ಹೂವು ಆಗಿರುತ್ತೆ. ನೋಡಿ, ಒಂದೊಂದು ಎಲೆನೂ ಎಲ್ಲ ಗಿಡಗಳು ಹೆಲ್ತಿ ಆಗಿದೆ. ಯಾವುದೇ ರೀತಿ ಇವರು ಕೆಮಿಕಲ್ ಆಗಿರೋ ಪೆಸ್ಟಿಸೈಡ್ಸ್ನ ಸ್ಪ್ರೇ ಮಾಡಲ್ಲ. ಏನಿದ್ರು DAP, ಸ್ಟಾರ್ಟಿಂಗಲ್ಲಿ DAP ಮತ್ತು ಹಸುಗೊಬ್ಬರ ಅಷ್ಟೇ ಅಲ್ವಾ ಹಾಕೋದು, ಅಷ್ಟೇ ಅಂತ ಹಾಕೋದು. ನೋಡಿ, ಇಷ್ಟೊಂದು ವೆರೈಟಿ ಇದೆ. ಒಂದೊಂದು ಥರ ಹೂವು ಇದೆ. ಅದ್ರ ಹೂವು ಅಂತೂ ತುಂಬ ಸುಂದರವಾಗಿರುತ್ತಂತೆ. ನೋಡಿ, ಎಲೆಗಳಂತೂ ಡೇರೆ ಅಂತಲೇ ಕಂಡುಹಿಡಿಯೋಕ್ಕಾಗಲ್ಲ, ಆ ಥರ ಇದೆ. ಎಲ್ಲ ರೀತಿ ತಳಿ ಇದೆ ಇವ್ರ ಹತ್ರ. ಒಟ್ಟು 220 ತಳಿ ಇದೆಯಂತೆ. ನೋಡಿ, ಡೇರೆ ಎಷ್ಟಿದೆಯಂತೆ. ಎಷ್ಟು ಲೈನಾಗಿ ಕ್ಲೀನಾಗಿ ಸಾಲಾಗಿ, ಯಾವುದೇ ಗಾರ್ಡನರ್ಸ್ ರೀತಿ ಹೆಲ್ಪ್ ಇಲ್ಲದೆ ಇವರೇ ಮಾಡಿರುವಂಥ ತೋಟ ಇದು. ಇಲ್ಲಿ ಮಳೆಯಿಂದಾಗಿ ಆದಷ್ಟು ಗಿಡದಲ್ಲಿ ಹೂವು ಇಲ್ಲ. ನೋಡಿ, ಇದರ ಎಲೆ ನೋಡಿ, ಇದು ಚೆಂಡು ಹೂವಿನ ಗಿಡ ರೀತಿ ಇದೆ, ಆದರೆ ಇದು ಡೇರೆ ಅಂತೆ. ತುಂಬ ಸುಂದರವಾಗಿದೆ ಇವ್ರದ್ದು ಗಾರ್ಡನ್ನು. ಇವರು ಬೇಸಿಗೆಯಲ್ಲಿ ನೆಟ್ಟಿರೋ ಡೇರೆ ಗಿಡಗಳು ಹೂವು ಬಿಟ್ಟಿದೆಯಂತೆ. ಹೂವುಗಳನ್ನ ನಿಮ್ಗೆ ತೋರಿಸ್ತೀನಿ. ನೋಡಿ, ಏನಕ್ಕ ಇದೆ ಹೆಸರು? ಮಾರಿಗುಡಿ ಡೇರೆ ಅಂತ. ಇದು ಇಷ್ಟು ಚೆನ್ನಾಗಾಗಿದೆ ನೋಡಿ. ಇದು ಬೆಂಕಿ ಕಂಪು ಅಂತ ಅಂತೆ. ಒಂದೊಂದು ಹೂಗಳಿಗೆ ಒಂದೊಂದು ಇದಿದೆ. ಇದು ನೋಡಿ, ಇದು ಹೋಳಿಗೆ ಕಲರ್ ಲಿಲ್ಲಿ ಪುಟ್ಟು ಅಂತ ಹೇಳ್ತಾರಂತೆ. ಇದು ಸೇಮ್, ಇದು ಚೆಂಡು ಹೂ ಥರನೇ ಇರುತ್ತೆ, ಆದರೆ ಇದು ಡೇರೆ ಹೂ ಗೊತ್ತಾಗೋದೇ ಇಲ್ಲ. ಇದು ಸಂಧ್ಯಾರಾಗ ಅಂತೆ. ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಡೇರೆ, ಇಂಪೇಷನ್ಸ್ ಇವ್ರ ಹತ್ರ ಸುಮಾರು 40 ವೆರೈಟಿ 80 ವೆರೈಟಿ ಇತ್ತಂತೆ. ಈಗ ಅವರು ಸತಿ ಈಟು ಬಿಸಿಲಿಂದ ಜಾಸ್ತಿಯಾಗಿ ಗಿಡಗಳೆಲ್ಲ ಹೋಗ್ಬಿಟ್ಟಿದೆಯಂತೆ. ತುಂಬೆ ಹೂವಲ್ಲಿ ಸುಮಾರು 5 ವೆರೈಟಿ ಇದೆ ಇಲ್ಲಿ. ಬೆಂಡೆ ದಾಸವಾಳ ಅಥವಾ ಕ್ರ್ಯಾನ್ಬೆರಿ ಹೈಬಿಸ್ಕಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅದೇ ತಳಿ ಇವ್ರ ಹತ್ರ 5ರಿಂದ 4 ಗಿಡ ಇದೆಯಂತೆ. ಇವರೇ ಕಸಿ ಮಾಡ್ತಾರೆ, ಯಾವುದೇ ರೀತಿ ನರ್ಸರಿಯಿಂದ ಗಿಡಗಳನ್ನ ತರಲ್ವಂತೆ ಇವರು. ಆಮೇಲೆ ಇಲ್ಲಿ ಹಾಕಿರೋದೆಲ್ಲ ಬಂದು ಎಲ್ಲ ಗ್ರೋ ಬ್ಯಾಗ್ನಲ್ಲೇ ಹಾಕಿದ್ದಾರೆ. ಹಳ್ಳಿಯಲ್ಲಿದ್ದರೂ ಸಹ ಯಾವುದೇ ರೀತಿಯಾದಂತಹ ನೆಲದಲ್ಲಿ ಯಾವುದು ಗಿಡಗಳು ಹಾಕಿಲ್ಲ.
ನೆಲದಲ್ಲಿ ಹಾಕಿದ್ರೆ ಗೆಡ್ಡೆಗಳು ತೆಗೆಯೋದು ತುಂಬ ಕಷ್ಟ ಆಗುತ್ತಂತೆ. ಕೋಲಿಯಸ್ ಸಹ ಇದೆ ನೋಡಿ, ಡಿಫ್ರೆಂಟ್ ಕೋಲಿಯಸ್. ಇದು ಇಂಡೋರ್ ಪ್ಲ್ಯಾಂಟ್ಸ್, ಶೋಗೆ ಯೂಸ್ ಮಾಡ್ತಾರೆ ಬೆಂಗಳೂರು ಕಡೆ ಎಲ್ಲ ಜಾಸ್ತಿ. ನೋಡಿ ದಾಸವಾಳ ಗಿಡಗಳೆಲ್ಲ ಅವರೇ ಕಸಿ ಮಾಡಿರುವಂಥ ಗಿಡಗಳಿದು. ಎಲ್ಲ ಇವರು ನಾಟಿ ದಾಸವಾಳ ಗಿಡಗಳನ್ನ ನೆಟ್ಕೊಂಡು ಅದಕ್ಕೆ ಹೈಬ್ರಿಡ್ ದಾಸವಾಳ ಬಿಡುವಂಥ ಗಿಡಗಳನ್ನ ಕಸಿ ಮಾಡ್ತಾರೆ. ನೋಡಿ ಸೇವಂತಿಗೆ ಇಲ್ಲಿಂದ ಸ್ಟಾರ್ಟಿಂಗ್ ಇದೆ. ಸೇವಂತಿಗೆಯಲ್ಲಿ ಸುಮಾರು 40 ವೆರೈಟಿ ಇದೆಯಂತೆ ಇವ್ರ ಹತ್ರ. ನೋಡಿ ಇದೆಲ್ಲ ಇಂಪೇಷನ್ಸ್ ಸಹ ತುಂಬ ವೆರೈಟಿ ಇದೆ, ತುಂಬ ರೀತಿ ಹೂವು ಆಗಿದೆ ನೋಡಿ. ಇದು ಯಾವ ಗಿಡ ಇದು? ಇದು ಹಳದಿ ಕಲರ್ ದೊಡ್ಡ ಸೇವಂತಿಗೆ ಹೂವಂಗೆ ಆಗುತ್ತೆ. ಇಂಪೇಷನ್ಸ್ ಅಂತೂ ತುಂಬ ವೆರೈಟಿ ಡಬಲ್ ಕಲರ್ಸ್ ಇದೆ, ಎಲ್ಲ ಡಬಲ್ ಕಲರ್ಸ್ ಇದೆಯಂತೆ ನೋಡಿ. ಈಗ ಹಿಂದೆಗಡೆ ತೋರಿಸ್ತೀನಿ ಬನ್ನಿ. ಇಲ್ಲಿಂದ ಸ್ಟಾರ್ಟಿಂಗ್ ಇದೆ ಸೇವಂತಿಗೆ. ನೋಡಿ ಇಲ್ಲಿಂದ 40 ವೆರೈಟಿ ಇದೆ. ಈ ಸತಿ ಬಿಸಿಲು ಇಲ್ಲದೆ ಆದಷ್ಟು ಹೂವುಗಳಾಗಿಲ್ಲ ಗಿಡಗಳಿಗೆ. ಆಮೇಲೆ ಇರೋ ಗಿಡಗಳಿಗೆ ನೀವು ಏನಾದ್ರೂ ಹುಳ ಅಂಟ್ಕೊಂತಂದ್ರೆ ಏನಾಗ್ತೀರಕ್ಕ ನೀವು? ಔಷಧಿ ಬೇವಿನ ಎಣ್ಣೆನ ನೀರಿಗೆ ಸಿಂಪಡಿಸಿ ಸ್ಪ್ರೇ ಮಾಡ್ತಾರೆ. ಬೇವಿನ ಎಣ್ಣೆ ಬಿಟ್ಟು ಇನ್ನೇನು ಉಪಯೋಗಿಸಲ್ಲ. DAP ಅದು ಬಿಟ್ಟರೆ ಗೊಬ್ಬರ, ಸಗಣಿ ಆಮೇಲೆ ಇದು ಇವ್ರಿಗೆಲ್ಲ ಎಲ್ಲ ಡೇರೆ ಗಿಡಗಳು 15 ದಿನಕ್ಕೆ ಒಂದ್ಸತಿ ಸಗಣಿನ ಚೆನ್ನಾಗಿ ಕದರಿಸಿ ಆ ನೀರನ್ನ ಹಾಕ್ತಾರಂತೆ. ಇದು ಹಿಂದೆಗಡೆ ಇರೋವಂಥ ಡೇರೆ ಗಿಡಗಳು ಸುಮಾರು 220-250 ವೆರೈಟಿ ಇದೆ ಇವ್ರ ಹತ್ರ ಡೇರೆಗಳು. ಒಂದೊಂದು ಗಿಡಕ್ಕೆ ಆ ನಂಬರ್ಗಳು ಕೊಟ್ಟಿದ್ದಾರೆ. ಆ ನಂಬರ್ಗಳು ಬಂದು ಆ ಗಿಡಗಳ ಹೆಸರನ್ನ ಹೇಳುತ್ತಂತೆ, ಆ ಗಿಡದ ಹೂವಿನ ತಳಿ ಹೆಸರು ಹೇಳುತ್ತಂತೆ. ಈ ಹೂಗಳೆಲ್ಲ ಗಣೇಶ ಚತುರ್ಥಿ ಅಷ್ಟೊತ್ತಿಗೆ ಆಗುತ್ತಂತೆ. ನಿಮ್ಮ ಬಗ್ಗೆ ಒಂದು ಇದು ಮಾಡಿಕೊಡಿ ಅಕ್ಕ. ನಿಮ್ಮ ಹೆಸರು? ನನ್ನ ಹೆಸರು ಉಷಾ ಶ್ರೀಕಾಂತ್, ಶೆಟ್ಟಿಕೆರೆ, ಸಾಗರದಿಂದ 8 ಕಿಲೋಮೀಟರ್ ಆಗುತ್ತೆ ನನ್ನ ಮನೆ. ನೀವು ಯಾವಾಗ ಡೇರೆ ಗೆಡ್ಡೆ ನೆಡ್ತೀರಾ? ಜೂನ್ 15-20 ಮೇಲೆ ಇಡ್ತೀವಿ. ಚೀಲ ಗೂಡ್ಲೆ ಕವರ್ ಹೊರಗಡೆ ಇಡ್ತೀವಿ. ಮಣ್ಣು ಪಾಟಿಂಗ್ ಮಿಕ್ಸ್ ಹೇಗಿರುತ್ತೆ? ಇದು ಅರ್ಧ ತೆಗೆದು ಇದ್ರದ್ದು ಮಣ್ಣು ಇರುತ್ತಲ್ಲ, ಇದು ಅರ್ಧ ತೆಗೆದು ಇದಾದ್ಮೇಲೆ ಈಗ ಕಟ್ ಮಾಡಿ ಬಿಸಿಲಾಗ 8 ದಿವಸ ಹೀಗೆ ಒಣಗಿಸಿ ಒಳಗಿಟ್ಬಿಡ್ತೀವಿ, ನೆರಳಲ್ಲಿ ಇಡ್ತೀವಿ. ಇದೆಲ್ಲ ಡೇರೆ ತೋಟ, ಮೇಲ್ಗಡೆಯಿಂದ ನೇರ ನೋಟ. ಆ ಕಡೆ ಎಲ್ಲ ಡೇರೆ ಹಾಕಿದ್ದಾರೆ ನೋಡಿ. ಇದೆಲ್ಲ ದಾಸವಾಳ ಇದೆ ಇಲ್ಲಿ. ಅದೆಲ್ಲ ಅಡಿಕೆ ತೋಟ. ಸ್ನೇಹಿತರೆ ನೋಡ್ಕೊಂಡು ಬಂದ್ರಿ ಅಲ್ವಾ, ಎಷ್ಟೊಂಥರ ಡೇರೆ ಹೂಗಳು ಹಾಕ್ಕೊಂಡಿತ್ತಲ್ವಾ. ತುಂಬಾ ಸುಂದರವಾಗಿದೆ ಗಾರ್ಡನ್ನು. ಇವಾಗಂತೂ ತುಂಬ ಮಳೆಗಾಲ ಆಗಿರೋದ್ರಿಂದ ಗಿಡಗಳು ಬೇಗ ಹಾಳಾಗ್ಬಿಡತ್ತೆ. ಅದರಲ್ಲೂ ಸಾಗರ, ಶಿವಮೊಗ್ಗ, ಹೊನ್ನಾವರ, ಕುಮಟಾ, ಸಿರ್ಸಿ ಈ ಸೈಡೆಲ್ಲ ತುಂಬ ಮಳೆ ಇರೋದ್ರಿಂದ ಗಿಡಗಳು ಕೊಳೆತು ಹೋಗ್ಬಿಡತ್ತೆ ಬೇಗ. ಅದನ್ನ ಕೇರ್ ಮಾಡೋದೇ ದೊಡ್ಡ ಸಮಸ್ಯೆ ಅಂತ ಹೇಳ್ಬೋದು. ಅದು ದೊಡ್ಡ ಸಾಹಸ ಅಂತ ಕೂಡ ಹೇಳ್ಬೋದು, ಈ ಮಳೆಗಾಲದಲ್ಲಿ ಅದನ್ನು ಕೇರ್ ಮಾಡಿ ನೋಡ್ಕೊಳ್ಳೋದು. ಅದರಲ್ಲೂ ಹುಳಗಳ ಬಾಧೆ ಕೂಡ ತುಂಬಾ ಬಂದ್ಬಿಡತ್ತೆ ಈ ಮಳೆಗಾಲದಲ್ಲಿ. ಇಲ್ಲೂ ಕೂಡ ಮಳೆ ಬರ್ತಾ ಇದೆ ಇವಾಗ. ಇವತ್ತಿನ ಈ ಗಾರ್ಡನ್ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.